ಬೆಟ್ಟ ತುಂಬ ಸುಂದರವಾದ ಬೆಟ್ಟ. ಈ ಥರ ಬೆಟ್ಟ ಎಲ್ಲೂ ಇಲ್ಲ. ಏಕಶಿಲಾ ಬೆಟ್ಟ ಇದು. ನಾನು ನೋಡಿದಂಗೆ ಈ ಥರ ಕಲ್ಲು ಏಕಬಂಡೆ ಎಲ್ಲೂ ಇಲ್ಲ. ಅದಕ್ಕೆ ಇದನ್ನು ಮಹಾರಾಜರು ಒಡೆಯ ಕೊಟ್ಬಿಟ್ಟಿದ್ರಂತೆ. ಇದರಲ್ಲಿ ದುಡ್ಡಿದೆ ಅಂತ, ಅದ್ರಲ್ಲಿ ತುಂಬ ಹಣ ಇದೆ ಅಂತ ಅಂದ್ಬಿಟ್ಟು. ಅವಾಗ ಚಾಮುಂಡಮ್ಮನವ್ರಿಗೆ ಕನಸಲ್ಲಿ ಹೇಳಿದ್ರಂತೆ, ಕೊಡಬೇಡ ಒಂದಲ್ಲ ಒಂದು ಸಾರಿ ನಿನ್ನ ವಂಶತ್ತಿಗೆ ಈ ಬೆಟ್ಟ ಹಣ ಸೇರುತ್ತೆ ಅಂತ. ಅವಾಗ ಮಹಾರಾಜರು ನೋಡಿ ಬಂದವು ಅದನ್ನು ಬ್ರಿಟಿಷರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ. ಅದನ್ನು ಇವಾಗಲೂ ಬ್ರಿಟಿಷು ಇದರಲ್ಲಿ ಇಂಗ್ಲೆಂಡಲ್ಲಿ ಇದ್ರ ಇತಿಹಾಸ ಇದೆ ಅಂತ ಒಬ್ಬರು ತಜ್ಞರು ಬಂದೇ ನಮ್ಗೆ ಹೇಳಿದರು ಆ ಮಾತನ್ನು. ಅದಕ್ಕೆ ಈ ಬೆಟ್ಟ ಜಕ್ರಾಯಿ ಹೊಣೆ ಇದೆ ಮೇಲ್ಗಡೆ, ತುಂಬ ಚೆನ್ನಾಗಿದೆ. 1,000 ಜನ ಸಿಟ್ಟಿಂಗ್ಸ್ ಕುತ್ಕೊಬೋದು ಅಲ್ಲಿ ಮೇಲ್ಗಡೆ. ಅಲ್ಲಿ ಇವತ್ತು ನಾನು ಮಳೆ ಬಡ್ದಿಲ್ಲ ಅಂದರೆ ನಮ್ಮ ಸುತ್ತಮುತ್ತ ಜನ ಹೋಗಿ ಆ ಬಸವಣ್ಣಗೆ ಹೋಗಿ ಅರ್ಕೆ ಮಾಡಿಕೊಂಡು ಮಳೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಪರ ಅಂತ ಮಾಡ್ತಾರೆ. ಆ ಪರ ಮಾಡ್ಕೊಂಡು ಬಂದರೆ ಸಾಯಂಕಾಲ ಮಳೆ ಬಂದ್ಬಿಡುತ್ತೆ. ಅದೇನೋ ಒಂದು ನಂಬಿಕೆ ಅದು. ಸಾವಣದುರ್ಗ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರವಿದ್ದು ಇದು ಇತಿಹಾಸ, ಧಾರ್ಮಿಕ ನೆಲೆ ಮತ್ತು ಪ್ರಕೃತಿಯ ವಿಶಿಷ್ಟತೆಗೆ ಸಾಕ್ಷಿಯಾಗಿ ನಿಂತಿದೆ. ಸಾವಣದುರ್ಗ ಎಂದು ಹೆಸರು ಬಂದದ್ದು ಸಾವಣ ಎಂದರೆ ವನ, ದುರ್ಗ ಎಂದರೆ ಕೋಟೆ. ಈ ಎರಡರ ನೆಲೆಯಾಗಿರೋ ಈ ಸ್ಥಳಕ್ಕೆ ಸಾವಣದುರ್ಗ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ಇದಲ್ಲದೆ ಸಾವಣ ಎಂಬ ರಾಜನಿಂದಲೂ ಈ ಹೆಸರು ಬಂತೆಂದು ಹೇಳಲಾಗುತ್ತದೆ. ಸಾವಣದುರ್ಗ ಬೆಟ್ಟಕ್ಕೆ ಏಷ್ಯಾದ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದು ಎಂಬ ಮಾನ್ಯತೆ ಸಹ ದೊರೆತಿದ್ದು, ಇದು ಚಾರಣಿಗರಿಗೆ ಸವಾಲಾಗುವಂತಹ ದುರ್ಗಮ ಬೆಟ್ಟವಾಗಿದೆ.